ನೆನ್ಸಕ್ಕೆ ಹೋಗ್ಬೇಡಿ ಸರ್, ಬೇಜಾರಾಗ್ಬಿಡತ್ತೆ. ಅವಕಾಶ ಸಿಕ್ಕಿತ್ತಾ ಅಥವಾ ನೀವು ಟ್ರೈ ಮಾಡಿದ್ರಾ? ನಮ್ಗೆ ಸಿಗತ್ತೆ ಸರ್, ಒಳ್ಳೆ ಚೆನ್ನಾಗಿ ಟ್ರೈ ಮಾಡಿ ಸರ್. ಬೇಜಾನ್ಸಲ ಟ್ರೈ ಮಾಡಿದ್ದೀನಿ ಸರ್ ನಾನು. ಈಗ್ಲೂವೆ ನಾನು ಹೇಳೋದಾದ್ರೆ ನಾನು ಇದು ಎಲ್ಲೂ ಹೇಳಿಲ್ಲ. ಒಂದು ಸಲ ಬಿಗ್ ಬಾಸ್ ಆಫೀಸಿಗೆ ಹೋಗಿದ್ದೆ, ವಸಂತ ನಗರದಲ್ಲಿ ಏನಿದೆ ಅವ್ರ ಆಫೀಸಿಗೆ ಹೋದೆ. ಅವ್ರ ಹೆಸರು ಬೇಡ, ಮೇಡಮ್ ಹೆಸರು. ಮೇಡಮ್ ಬಂದರು. ಅವಾಗ ಪರಮ್ ಸರ್ ಅವರಿದ್ರು. ಮೇಡಮ್ ಕರ್ಸಿದ್ರು, ಬನ್ನಿ ಇದು ಬಿಗ್ ಬಾಸಿಗೆ ಹೋಗ್ಬೇಕು ನಾನು ಅಂತಂದಿದ್ದೆ. ಅವಾಗ ನಾನು ರೀಲ್ಸಲ್ಲೂ ಇರಲಿಲ್ಲ ಸರ್, ಡೈರೆಕ್ಟ್ ಆಫೀಸ್ಗೆ ಹೋಗಿದ್ದೆ ಸರ್. ಸರ್ ನೀವು ನರೇಂದ್ರ ಮೋದಿ ಅವರಿಗೆ ಲೆಟ್ರ್ ಬರ್ತಿದ್ದೆ ಸರ್. ನಾನು ಅವರಿಗೆ ಇಂಗ್ಲಿಷಲ್ಲಿ ಬರೆದು ಕಳಿಸಿದ್ದೆ, ನಾವು ಕರ್ನಾಟಕದ ನಾನೊಬ್ಬ ಪ್ರತಿಭೆ ಅಂತ ಇಂಗ್ಲಿಷಲ್ಲಿ, ಒಬ್ಬ ಟ್ಯಾಲೆಂಟೆಡ್ ಪರ್ಸನ್, ಪ್ಲೀಸ್ ಸೆಲೆಕ್ಟ್, ಈ ಒಂದು ಇನ್ಫ್ಲುಯೆನ್ಸ್ ಮಾಡಿ ಅಂತ. ಅದು ಎಲ್ಲೋಗಿದ್ಯಾ ಲೆಟ್ರ್ ಗೊತ್ತಿಲ್ಲ. ಅವರಿಗೂ ಲೆಟ್ರ್ ಬರ್ದಿದ್ದೆ. ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬಿಡ್ತೀನಿ ಸರ್. ಅವ್ರ ಆಫೀಸಿಗೆ ಹೋಗಿದ್ದೆ, ಹೊಸದ್ ನಗರದಲ್ಲಿರೋ ಆಫೀಸ್ಗೆ. ಅವ್ರ ಬಿಲ್ಡಿಂಗ್ ಮೇಲ್ಗಡೆ ಒಳಗೆ ಕರ್ಸಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಟ್ರೀಟ್ ಮಾಡಿದ್ರು. ಪರಮ್ ಸರ್ ಅವರ ಅಸಿಸ್ಟೆಂಟ್ ಅನ್ಕೊಂತೀನಿ ಅವ್ರ ಹೆಸರು ಹೇಳಲ್ಲ, ಕೂತ್ಕೊಂಡ್ರು. ಏನಕ್ಕೆ ಹೋಗ್ಬೇಕು? ನಾನು ಫೇಮಸ್ ಆಗಬೇಕು ಅಷ್ಟೇ. ನಾನು ಹೇಳಿದೆ, ಏನಕ್ಕೆ ನಿಮ್ಮನ್ನು ಕಳ್ಸ, ನಾನು ಫೇಮಸ್ ಆಗಬೇಕು ಅಂದೆ. ನಿಮ್ಮನ್ನ ಒಳಗೆ ಕಳ್ಸಿದ್ರೆ ನಮಗೇನು ಉಪಯೋಗ ಅಂದ್ರು. ಬಿಗ್ ಬಾಸ್ ಆಚೆ ಬಂದ ಮೇಲೆ ನೀವು ಯಾವ ಪ್ರೋಗ್ರಾಮಿಗೆ ಕರೀತಾರೆ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂದಿದ್ದೆ ನಾನು. ಹಂಗೆ ಹೇಳಿದ್ದೆ ನಾನು. ಅವರು ಗೊತ್ತಾಯ್ತು, ಒಂದ್ 2-3 ಪ್ರಶ್ನೆಗಳು ಕೇಳಿದ್ರು. ಸರಿ ಅಂದೆ. ಸರಿ ಆಯ್ತು, ನೀವು ಹೋಗಿರಿ ಹೇಳ್ತೀನಿ. ನಂಗೆ ಗೊತ್ತಾಯ್ತು, ಓಕೆ ಇದು ಸಿಗಲ್ಲ ಅಂತ. ಹಿಂಗೆ ಎದ್ದೆ ಸರ್. ಆಮೇಲೆ ಮತ್ತೆ ಹಿಂಗೆ ಕೂತ್ಕೊಂಡೆ. ಮೇಡಮ್ ಅದೇನೋ ದುಡ್ಡು ಕೊಟ್ರೆ ಆಗತ್ತೆ ಅಂತ ಹೇಳ್ತಾರಲ್ಲ, ಅದಿದ್ಯಾ ಅಂದೆ. ನೀವು ಹೋಗ್ತೀರಾ ಅಥವಾ ಯಾರನ್ನ ಕರೆಸ್ಬೇಕಂದು? ಬರ್ತೀನಿ ಅಂತಂದು ಎದ್ದು ಹೋಗಿದ್ದೆ. ರಿಯಲ್ ಆಗಿ ಆಗಿದೆ ಇದು. ಅದಾದ್ಮೇಲೆ ಒಂದು ಟೈಮಲ್ಲಿ ನಮ್ಮ ಕುಮಾರಸ್ವಾಮಿ ಅವರು CM ಆಗಿದ್ರು, ನಮ್ಮ ಹಾಸನದವರು. ನಾನು ಹಾಸನ ಅಲ್ವಾ, ಏನಾರು ಒಂದು ಸಪೋರ್ಟ್ ಮಾಡ್ತಾರಂತ ಅವರ ಕುಮಾರ ಕೃಪಾಗೆ ಹೋಗಿ 1 ವಾರ ಕೂತಿದ್ದೀನಿ. ಏನಾದ್ರು ಒಂದ್ ಸಿಗತ್ತೆ ಅಂತ. ಬಿಗ್ ಬಾಸ್ ಬಿಗ್ ಬಾಸ್ಗೆ ಅವಕಾಶ ಕೇಳಕ್ಕೆ ಹಾಸನದವ್ರಲ್ವಾ, ಹಾಸನದವ್ರು ಸಪೋರ್ಟ್ ಮಾಡಿ ಅಂತ. ನೀವು ಬಿಗ್ ಬಾಸ್ ಇಡೀ ರಾಜಕೀಯ ಬಳಸ್ಕೊಂಡಿದ್ದೀರಾ ಸರ್. ಬಳಸ್ಕೊಳಕ್ಕೆ ಅವ್ರು ನಂಗೆ ಹತ್ರನೇ ಸಿಕ್ಕಿಲ್ವಲ್ಲ. ಕೊನೆಗೆ ಏನಾಯ್ತು, ಮೋದಿಗೆ ಪತ್ರ ಬರೆದಿರಲ್ಲ. ನನ್ನ ಹೆಂಡತಿ ಈಗ್ಲೂ ಆಡ್ಕೊಂತಾಳೆ, ಅವಳಿ ಬೇಡ ಅಂದ್ರೆ. ಸುದೀಪ್ ಸರಿಗೆ ಪತ್ರ ಬರೆದಿನಿ ಅಂದ್ರೆ ಒಂಥರ ಚೆನ್ನಾಗಿರ್ತಾ ಇತ್ತು. ನೀವು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದು ಮೋದಿಗೆ ಬರ್ದಿದ್ದೀರಾ ಅಂದ್ರೆ. ಸುದೀಪ್ ಸರ್ ಮನೆಗೂ 2-3 ಸಲ ಹೋಗಿದ್ದೆ. ಎಲ್ಲಿ ಬಿಡ್ತಾರೆ, ಸ್ಟಾರ್ ಅವ್ರಲ್ಲಿ ಸಿಗೋದೇ ಇಲ್ಲ ಸರ್. ನಂಗೆ ಮೆಂಟ್ಲು ಸರ್. ನಾನು ಆ ಟೈಮಲ್ಲಿ ಮೆಂಟ್ಲಾಗಿ ಹೋಗಿದ್ದೆ. ಏನಾದ್ರು ಟ್ರೈ ಮಾಡ್ಬೇಕಲ್ಲ. ನರೇಂದ್ರ ಮೋದಿ ಸರ್ಗೆ ಏನಾದ್ರು ಒಂದು ಪತ್ರ ಬರೆದ್ರೆ, ಏನಾದ್ರು ಅವ್ರೇನೋ ಓದಿ ಸೆಲೆಕ್ಟ್ ಮಾಡಿಬಿಟ್ರೆ ಹೆಂಗಿರತ್ತೆ ಅಂತ ಅನ್ಕೊಂಡು ನನ್ನ ವೈಫಿಗೆ ಹೇಳಿದೆ. ಆ್ಯಕ್ಚುಲಿ ಅವ್ಳು ಲವರ್ ಆಗಿದ್ಲಲ್ಲ ಅವಳು. ನಾನು ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಗೊತ್ತು ಅವಳು ನಂಗೆ ಬೈದೇ ಬೈತಾಳೆ ಅಂತ. ಲೆಟ್ರ್ ಬರೆದು ಪೋಸ್ಟ್ ಮಾಡಿದ್ಮೇಲೆ ಅಡ್ರೆಸ್ ಕಾಮನ್ ಆಗಿ ಸಿಗತ್ತೆ, ಗೂಗಲಲ್ಲಿ ಸಿಗುತ್ತೆ. ಅಡ್ರೆಸ್ಸಿಗೆ ಕಳಿಸಾದ್ಮೇಲೆ ನನ್ನ ವೈಫಿಗೆ ಹೇಳಿದೆ, ಬೇಬಿ ಏನ್ ಗೊತ್ತಾ ನಾನು ಹಿಂಗೆ ಹೇಳಿದೆ ಅಂತ. ಹಂಗೆ ಕಳಿಸ್ದೆ ಅಂದ ತಕ್ಷಣ ಅವಳಿದಳು, ಮೆಂಟ್ಲು ನೀನು, ಹುಚ್ಚಾಗಿದೆಯಾ ನೀನು ಅಂತ ಎಲ್ಲ ಬೈದಿದ್ದು. ಬಟ್ ನಂಗೆ ಅದು ಯಾವುದೂ ರಿಸ್ಕ್ ಅಂತ ಅನಿಸಿಲ್ಲ. ತುಂಬ ಬೇಜಾರು ರಿಸ್ಕ್ ಅಂದರೆ ಕುಮಾರಸ್ವಾಮಿ ಸರ್ನ ಭೇಟಿಯಾಗಕ್ಕೆ ಹೋಯ್ತು. ಅವಾಗ ಅವರು CM ಆಗಿದ್ರಲ್ಲ, ಆ ಜಾಗಕ್ಕೆ ಹೋದಾಗ 1 ವಾರ ನಾನು ಹೋಗಿ ಕೂತಿದ್ದೀನಿ. ಅವ್ರನ್ನ ಪರ್ಸನಲ್ ಆಗಿ ಭೇಟಿಯಾಗಿ, ಹಾಸನದವ್ರಲ್ವಾ, ಏನಾದ್ರು ಪಕ್ಕ ಸಪೋರ್ಟ್ ಸಿಗತ್ತೆ ಅಂತ ತುಂಬ ಟ್ರೈ ಮಾಡಿದೆ. ಅವ್ರು ಪರ್ಸನಲ್ ಆಗಿ ನಂಗೆ ಸಿಕ್ಕೇ ಇಲ್ಲ. ಯಾಕಂದ್ರೆ CM ಅವ್ರು ಎಲ್ಲಿ ಸಿಗ್ತಾರೆ ಸರ್, ಹೆವಿ ಬಿಸಿ ಆಗ್ತಾರೆ. ಈಗಲೇ ಸಿಗಲ್ಲ ಅವರು. CM ಆದಾಗ ಸಿಗ್ತಾರ? ಯಾವ ಕಾರಣ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ನನ್ನನ್ನು ಎಲ್ಲಿ ಬಿಡೋರು ಅಂದರೆ, ಜನರುಗಳು ತುಂಬ್ಕೊಂಡಿರ್ತಾರಲ್ಲ ಆ ಜಾಗದಲ್ಲಿ ಬಿಡೋರು. ಓಕೆ, ಇಂಡಿವಿಜುವಲ್ ಬಿಡ್ತಾ ಇರಲ್ಲ ಸರ್. ನೀವು ನಂಬಲ್ಲ, ಕುಮಾರಸ್ವಾಮಿ ಸರ್ ಬಂದ್ರು. ಅವ್ರಿಗೆ ಅದು ನೆನಪೇ ಇರಲ್ಲ ಬಿಡಿ, ಅವ್ರಿಗೆ 1000 ಇರ್ತವೆ ಆ ಥರ. ಬಂದ್ರು, ಒಬ್ರೊಬ್ರು ಲೆಟರ್ ಎಲ್ಲ ತಗೊಂತಾರಲ್ಲ, ಬರೆದ್ಕೊಂಡು ಅವ್ರ ಪ್ರಾಬ್ಲಮ್ಸ್ಗಳನ್ನೆಲ್ಲ ಲೆಟರ್ ಎಲ್ಲ ತಾಳೋರು. ನನಗೆ ಸರ್ ಅಂದಿದ್ದೆ. ಏನು ಹೇಳಪ್ಪ ಸರ್, ಬಿಗ್ ಬಾಸಿಗೆ ಹೋಗ್ಬೇಕು ಸರ್ ನಾನು ಅಂದಿದ್ದೆ. ನಾನು ಏನಪ್ಪ ನೀನು ಇವಾಗಪ್ಪ ಆ ಕಡೆ ಅಂದಿದ್ರು ಅವರು. ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅವ್ರು ಕೇಳಿ ಸರ್, ಇವಾಗ ಅದು ಕಾಮಿಡಿ ಆಗಿದೆ. ಬಟ್ ಅವಾಗ ಟೈಮಲ್ಲಿ ಹತ್ತು ಬಿಟ್ಟಿದ್ದೀನಿ ಸರ್ ನಾನು. ನಿನ್ನೆ ತಾನೇ ನನ್ನ ಬಾಮೈದ ಇದ್ರ ಬಗ್ಗೆ ಮಾತಾಡ್ತಿದ್ದ. ನಾನೊಂದು ಜಾಗದಲ್ಲಿ ನಿಂತ್ಕೊಂಡು, ಒಂದು ಗ್ರೌಂಡಲ್ಲಿ ನಿಂತ್ಕೊಂಡು ಕಿರ್ಚಿದ್ದೆ ನಾನು. ತುಂಬ ಬೇಜಾರಾಗೋಯ್ತು ನನಗೆ. ಅಳು ಬಂದಾಗ ನಾನು ಎಲ್ಲೂ ಅಳಕ್ಕೆ ಹೋಗಲ್ಲ, ಯಾರ ಮುಂದೆನೂ ನಾನು ಅಳಕ್ಕೆ ಹೋಗಲ್ಲ. ನನ್ನ ಮನಸ್ಸಲ್ಲಷ್ಟೇ ಅಳ್ತೀನಿ. ಹೆಲ್ಮೆಟ್ ಹಾಕೊಂಡು ಅಳ್ತೀನಿ, ಗಾಡಿಲಿ ಹೋಗ್ಬೇಕಾದ್ರೆ ಅಳ್ತಾ ಹೋಗ್ತಾ ಇರ್ತೀನಿ. ಆಡಿಷನ್ಸಲ್ಲಿ ಇದಾದಾಗ, ಏನಾದ್ರು ಒಂದು ಪ್ರಾಬ್ಲಮ್ ಆದಾಗ ಅಳ್ತಾ ಹೋಗ್ತೀನಿ. ಇವತ್ತು ನಾನು ಯಾರ ಮುಂದೆನೂ ಅಳಕ್ಕೆ ಹೋಗಲ್ಲ. ಇದಾದಾಗ ಒಂದು ಫೀಲ್ಡಲ್ಲಿ ನಿಂತ್ಕೊಂಡು ನಾನು ಜೋರಾಗೆಲ್ಲ ಕಿರ್ಚಿದ್ದೆ, ಹತ್ತಿದ್ದೆ ನಾನು.
ಈ ಥರದ್ದೆಲ್ಲ ಆಗಿದೆ. ಬಟ್ ಬಿಗ್ ಬಾಸ್ ಅನ್ನೋದು ಒಂದು ಕನಸು ಸರ್ ನನಗೆ. ರೀಸೆಂಟಾಗಿ ನನಗೆ ಒಬ್ಬರು, ಅವರು ಹೆಸರು ಬೇಡ, ಅವರು ಹೇಳಿದರು, ಸಾಮ್ರಾಟ್ ಸ್ವಲ್ಪ ಪೀಕಲ್ಲಿ ಇದ್ದೀರಾ, ಸ್ವಲ್ಪ ನೇಮ್ ಆಗಿದೆ, ಏನಾದ್ರು ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ಳಿ, ಬಿಗ್ ಬಾಸಿಗೆ ಆರಾಮ್ಸೆ ಎಂಟ್ರಿ. ಸರ್ ನನ್ನ ಮನಸ್ಸಲ್ಲಿರೋದು ಒಂದೇ ಸರ್, ನಾನು ಹೋದರೆ ನಿಯತ್ತಾಗಿ ಹೋಗ್ತೀನಿ, ನಾನು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡು ಆ ಜಾಗಕ್ಕೆ ಹೋಗಲ್ಲ. ಯಾಕಂದ್ರೆ ಅವರೇ ಹೇಳಿದ್ರ ಅಂದ್ರೆ ಅಲ್ಲಿರೋರು ಯಾರೋ ಒಬ್ರು ಹೇಳಿದ್ರು? ಇಲ್ಲ 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 ಇಲ್ಲ, ಬೇರೆಯವ್ರು ಯಾರೋ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗ್ತೀರಾ ಅಂದ್ರು. ಬಟ್ ನನ್ ಬಿಗ್ ಬಾಸ್ ಅಂದ್ರೆ ಒಂದು ಬೇರೆ ಲೆವೆಲ್ ಮರ್ಯಾದೆ ಇದೆ ಸರ್ ನನಗೆ. ಬಿಗ್ ಬಾಸ್ ಅಂದ್ರೇನೆ ಅದನ್ನ ಬಿಗ್ ಬಾಸ್ ಅಂದ್ರೆ ಒಂಥರ ಬೇರೆ ತರನೇ ಸರ್. ನಾನು ನೋಡೋದು ಆ ಶೋನ ನೋಡೋದೇ ಬೇರೆ ತರ. ಆ ಜಾಗಕ್ಕೆ ನಾನಾಗಿ ಹೋಗ್ಬೇಕು ಅಂತ ನಾನು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡು ನಾನು ಹೋಗಲ್ಲ. ಅಂದ್ರೆ ನಿಮ್ಗೆ ನೀವು ಮಾಡ್ಕೊಂಡಿಲ್ಲ ಅಂದ್ರೂ ಏನಾದ್ರು ಕಾಂಟ್ರವರ್ಸಿ ಆಗಿತ್ತಾ ನಿಮ್ ಲೈಫಲ್ಲಿ? ಇಲ್ಲ ಸರ್, ಏನು ಆಗಿಲ್ಲ ಸರ್. ನಾನು ಎಲ್ಲೂ ಸಿಗಾಕೊಳ್ಳಲ್ಲ ಸರ್. ನಾನು ಏನಾದ್ರು ಮಾಡಿ ಸಿಗಾಕೊಳ್ಳಲ್ಲ ಅಂತಲ್ಲ, ನಾನು ಯಾವ ವಿಚಾರದಲ್ಲೂ ಇಲ್ಲ ಸರ್.